ಹಲೋ, ನಮಸ್ತೆ ಎಲ್ರಿಗೂ. ನೋಡಿ, ಇವತ್ತು ತರಕಾರಿ ತಂದಿದ್ದೆ. ತರಕಾರಿ ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು, ನೀರುಳ್ಳಿ ಎಲ್ಲ ಖಾಲಿಯಾಗಿತ್ತು, ಸ್ವಲ್ಪ ಹಣ್ಣು ಬೇಕಿತ್ತು. ನನ್ನ ಮಗಳು ಹಣ್ಣು ತಗೊಂಡು ಹೋಗ್ತಾಳೆ ಡೈಲಿ. ನೋಡಿ ಎಷ್ಟೊಂದು ಬಿಲ್ಲಾಯಿತು, ನೋಡಿ ಎಷ್ಟೊಂದು ಬಿಲ್ಲಾಗಿದೆ. ಎಲ್ಲಾದರೂ ರೇಟು ಜಾಸ್ತಿ ಆಗಿದೆ ಅಲ್ವಾ, ನಿಮ್ಗನ್ಸಲ್ವಾ? ಇವತ್ತು ನೀರು ದೋಸೆ ಮಾಡೋಣ ಅಂತ ರಾತ್ರಿಯೇ ಬೀಸಿಟ್ಟಿದ್ದೆ. ಇದನ್ನು ಗ್ರೈಂಡ್ ಮಾಡಿಟ್ಟಿದ್ದೆ. ನಾನು ಗ್ರೈಂಡರಲ್ಲೇ ಬೀಸ್ತೀನಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೀರು ದೋಸೆನ ತುಂಬ ತೆಳು ಮಾಡ್ಕೋಬಾರ್ದು. ಕಾವಲಿ ಕೆಲವೊಂದು ಸರಿ ಹೇಳಲ್ಲ, ಅದು ದೋಸೆ ಕಾವಲಿಗೆ ಅಂಟ್ಕೊಂಡ್ಬಿಡತ್ತೆ. ಸೊ ನಾರ್ಮಲ್ ಹದದಲ್ಲಿ ನಾರ್ಮಲ್ ಇದರಲ್ಲಿ ಮಾಡ್ತೀನಿ. ಇವತ್ತು ತುಂಬ ಚೆನ್ನಾಗಿ ಬಂತು ನೀರು ದೋಸೆ. ಆ್ಯಕ್ಚುಲಿ ನೀರು ದೋಸೆ ಚಟ್ನಿ ವಾರದಲ್ಲಿ 1-2 ದಿವಸ ಮಾಡ್ತೀನಿ ನಾನು ನೀರು ದೋಸೆನ. ತುಂಬ ಚೆನ್ನಾಗಾಗತ್ತೆ. ಅಕ್ಕಿ ಮತ್ತು ಕಾಯಿ ಹಾಕಿ ಬೀಸ್ತೀನಿ. ಅಕ್ಕಿ ಕಾಯಿ ಬೀಸಿಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಹುಯ್ಯೋದಷ್ಟೇ. ಸ್ವಲ್ಪ ಹುಳಿ ಬೇಕು ಅಂದರೆ ರಾತ್ರಿಯೇ ಬೀಸಿಟ್ಕೋಬೇಕು. ನೋಡಿ, ನೀರು ದೋಸೆ, ಕಾಯಿ ಚಟ್ನಿ, ಕಾಯಿಗೆ ನಾರ್ಮಲಾಗಿ ಹಸಿಮೆಣಸು ಹಾಕಿ ಬೀಸಿ ಚಟ್ನಿ ಮಾಡಿದ್ದೀನಿ. ಲೆಮನ್ ಟೀ ಒಟ್ಟಿಗೆ ಕುಡಿತಾ ಇದ್ದೀನಿ. ಇವತ್ತು ತುಂಬ ಚೆನ್ನಾಗಿತ್ತು. ಬಿಸಿಲು ಚೆನ್ನಾಗಿದೆ ಇವತ್ತು. ಈ ಬೆಂಗಳೂರಿಗೆ ಎಷ್ಟೊತ್ತಿಗೆ ಬಿಸಿಲಿರುತ್ತೆ, ಎಷ್ಟೊತ್ತಿಗೆ ಮಳೆ ಬರುತ್ತೆ ಅಂತ ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮಳೆ ಬರ್ಬೋದು, ಹಾಗೇನಿಲ್ಲ. ನೋಡಿ, ಇವತ್ತು ಅದೇ ತರಕಾರಿ ತಂದೆ ಅನ್ನಲ್ಲ, ಕಾಳುಗಳನ್ನು ತಂದಿದ್ದೆ. ಅಲಸಂಡಿ ಅಂತಾರೆ ಅನಿಸುತ್ತೆ ಅದಕ್ಕೆ. ಈ ಗ್ರೀನ್ ಇರೋದು ಬಟಾಣಿ ಅಂತ ಹೇಳ್ತೀವಲ್ಲ, ಅದು ಪೀಸು. ಸೊ ಅದನ್ನು ತಂದಿದ್ದೆ, ನಾನು ತಂದಿಟ್ಕೊತೀನಿ. ಅದಾದ ನಂತರ ಇವತ್ತು ನಾನು ಮೂಲಂಗಿ ಹುಳಿ ಪಲ್ಯ ಮಾಡಿದ್ದೆ. ಬೆಂಡೆಕಾಯಿ ಪಲ್ಯ, ಮೂಲಂಗಿ ಹುಳಿ, ತಂಬಳಿ ಎಲ್ಲನೂ ಮಾಡಿದ್ದೆ, ಒಗ್ಗರಣೆ ತಂಬಳಿ. ತುಂಬ ಚೆನ್ನಾಗಿತ್ತು ಊಟ. ನಾನು ಇವತ್ತು ಮಗಳನ್ನು ಕರ್ಕೊಂಡು ಸ್ಕೂಲ್ ಬಸ್ಸು ಮಗಳನ್ನು ಕರ್ಕೊಂಡು ಬಂದಾಗ ಅವಳು ಎಳ್ನೀರು ಅಂತ ಹೇಳಿದ್ಲು. ಎಳ್ನೀರು ಕುಡಿಸಿದ್ದೀನಿ. ಅವಳಿಗೆ ಗಂಜಿ ತುಂಬ ಇಷ್ಟ. ಎಳ್ನೀರು ಕುಡಿತಾಳೆ, ವಾರಕ್ಕೆ 1-2 ಸರಿ ಕುಡಿತಾಳೆ. ಇದೆಲ್ಲ ಆಗುತ್ತೆ. ಮ್ಯೂಸಿಕ್ ಕ್ಲಾಸಿಗೆ ಬರೋರನ್ನೆಲ್ಲ ಫ್ರೆಂಡ್ ಮಾಡಿಕೊಂಡು ಅವಳು ಇದನ್ನೆಲ್ಲ ತೋರಿಸ್ತಾಳೆ. ನೋಡಿ, ದಿವಸದಲ್ಲಿ 1/2 hour ಅವಳು ಲ್ಯಾಪ್ಟಾಪ್ ನೋಡ್ತಾಳೆ. ನಾನು ಲ್ಯಾಪ್ಟಾಪ್ ಹಾಕ್ಕೊಡ್ತೀನಿ, ಬೇಜಾರಾಗುತ್ತೆ ಅಂತ. ಅದರೊಟ್ಟಿಗೆ ಮಿಲೆಟ್ಸ್ ಸರಿ ತಿಂತಿದ್ದಾಳೆ, ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ. ಇದು ನಾನೇ ಮಾಡಿದ್ದು. ಅದನ್ನು ಮಾಡಿಕೊಡ್ತೀನಿ, ತಿಂತಾಳೆ. ಸೊ ಎಸ್, ಬಾಯ್ ಬಾಯ್. ಇವತ್ತಿನ ದಿವಸ ಹೀಗೆ ಮುಗೀತು.